ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ರಾಜ್ಯದೆಲ್ಲೆಡೆ ಪರಿಸರ ಸ್ನೇಹಿ ಗಣಪನಿಗೆ ಹೆಚ್ಚಾಯಿತು ಬೇಡಿಕೆ. ಕೊಣ್ಣೂರು ಗ್ರಾಮದಲ್ಲಿ ವರ್ಷವಿಡೀ ಗಣೇಶ್ ಮೂರ್ತಿ ಕಲಾಕಾರರು ಲಕ್ಷಾಂತರ ಪರಿಸರ ಸ್ನೇಹಿ ಜೇಡಿ ಮಣ್ಣಿನ ಗಣಪನ ಮೂರ್ತಿ ತಯಾರಿಸುವುದರ ಮೂಲಕ ಸಂಪೂರ್ಣ ಮಣ್ಣಿನ ಮೂರ್ತಿಗಳನ್ನು ನಿರ್ಮಿಸಿ ಪರಿಸರ ರಕ್ಷಣೆಗೆ ಮಾದರಿಯಾಗಿದ್ದಾರೆ. ಇಲ್ಲಿಯ ವಿಶೇಷತೆ ಏನೆಂದರೆ ಶುದ್ಧ ಮಣ್ಣು, ಸಂಪೂರ್ಣವಾಗಿ ನೈಸರ್ಗಿಕ ಜೇಡಿ ಮಣ್ಣಿನ ಬಳಕೆಯಿಂದ ಪರಿಸರ ಕಾಳಜಿ, ನೀರಿನಲ್ಲಿ ಬೇಗನೆ ಕರಗುವ ಮತ್ತು ಜಲಚರಗಳಿಗೆ ಹಾನಿ ಮಾಡದ ಸ್ವಚ್ಛ ವಿಧಾನ ಶ್ರೀ ಸುನೀಲ್ ಗಣೇಶ್ ಆರ್ಟ್ಸ್ ಮಾಲೀಕರದ್ದು. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ಶ್ರೀ ಸುನೀಲ್ ಗಣೇಶ್ ಆರ್ಟ್ಸ್ ಮಾಲೀಕರಾದ ಸುನೀಲ್ ಜಾಡಗೋಳ್ ಮಣ್ಣಿನ ಗಣಪತಿ ಕೇವಲ ಮೂರ್ತಿಯಲ್ಲ, ಅದು ಪರಿಸರ ಸ್ನೇಹಿ ಭಕ್ತಿಯ ಪ್ರತೀಕ. ಪ್ರಕೃತಿಯ ಕಾಪಾಡುವ ಜವಾಬ್ದಾರಿಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಶ್ರೇಷ್ಠ ಮಾರ್ಗ ಗಣೇಶ್ ಆರ್ಟ್ಸ್ ಮಾಲೀಕರದ್ದು. ಭಕ್ತಿ ಜೊತೆಗೆ ಜಾಗೃತಿ ಬೆಳೆದರೆ ಸಮಾಜ ಹೆಚ್ಚು ಹೊಣೆಗಾರಿಕೆಯಿಂದ ಬದುಕಲು ಸಾಧ್ಯ. ಪರಿಸರ ಸ್ನೇಹಿ ಗಣಪತಿ ಪ್ರಕೃತಿಯನ್ನ ರಕ್ಷಿಸುತ್ತದೆ, ಕಲಾವಿದರ ಕೌಶಲ್ಯವನ್ನ ಹೆಚ್ಚಿಸುತ್ತದೆ. ಜೇಡಿ ಮಣ್ಣು ಹಾಗೂ ನೈಸರ್ಗಿಕ ಬಣ್ಣಗಳ ಬಳಕೆ ನೀರಿನ ಮೂಲಗಳನ್ನು ಮತ್ತು ಜೀವ ವೈವಿಧ್ಯತೆಯನ್ನ ಕಾಪಾಡುತ್ತದೆ. ನೈಸರ್ಗಿಕ ಬಣ್ಣ ಜಲಚರಗಳಿಗೆ ಹಾನಿ ಮಾಡುವುದಿಲ್ಲ. ಇಂಥ ಸ್ಥಳೀಯ ಕಲೆ ನುರಿತ ಕಲಾವಿದರ ಕೈಚಳಕಕ್ಕೆ ಪ್ರೋತ್ಸಾಹ, ಇವರಿಗೆ ಸಹಾಯಧನದ ಅವಶ್ಯಕತೆಯೂ ಕೂಡ ಇದೆ. ಮಣ್ಣಿನ ಗಣೇಶ ಮೂರ್ತಿಗಳಿಗೆ ಕಲೆಯ ಮೂಲಕ ಜೀವ ತುಂಬುವ ಇಂಥ ಕಲಾವಿದರಿಗೆ ಬೇಕು ಸರ್ಕಾರದ ಸಹಾಯಧನ. ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳಿಗೆ ಜನರಿಂದ ಈಗ ಉತ್ತಮ ಬೇಡಿಕೆ ಬರುತ್ತಿದ್ದು, ನೈಸರ್ಗಿಕ ಕಲೆಯ ಬೆಂಬಲ ನೀಡಲು ಕಲಾಕಾರರು ತಯಾರಿಸುವ ಜೇಡಿ ಮಣ್ಣಿನ ಮೂರ್ತಿಗಳು ಹೆಚ್ಚು ಬಳಕೆಯಾಗುತ್ತಿದ್ದು, ಕರ್ನಾಟಕ ಸೇರಿದಂತೆ ಗೋವಾ, ಮಹಾರಾಷ್ಟ್ರ, ಹೊರ ರಾಜ್ಯಗಳಿಗೆ ಕೊಣ್ಣೂರು ಗಣಪತಿಯ ಭಾರಿ ಬೇಡಿಕೆ ಇದ್ದು ಖರೀದಿ ಕೂಡ ಹೆಚ್ಚಾಗುತ್ತಿದೆ. ಕೊಣ್ಣೂರಿನ ಗಣಪತಿ ಇಡೀ ರಾಜ್ಯಕ್ಕೆ ಗಣೇಶ್ ಹಬ್ಬಕ್ಕೆ ಇಲ್ಲಿಂದಲೇ ಮೂರ್ತಿ ತಯಾರಾಗೋದ್ರಿ. ಗಣೇಶ್ ಮೂರ್ತಿ ತಯಾರಿಕೆಯು ಕಲಾವಿದರ ಅಸಾಧಾರಣ ಕೈಚಳಕ, ಕಠಿಣ ಪರಿಶ್ರಮ ಮತ್ತು ಭಕ್ತಿಯ ಪ್ರತೀಕವಾಗಿದೆ. ಹಬ್ಬ ಹರಿದಿನಗಳಿಗಾಗಿ ತಿಂಗಳು ವರ್ಷಗಟ್ಟಲೆ ಶ್ರಮಿಸಿ ನೈಸರ್ಗಿಕ ಮಣ್ಣಿನಿಂದ ಸುಂದರ ಮೂರ್ತಿಗಳನ್ನ ಸಿದ್ಧಪಡಿಸುವಲ್ಲಿ ಕಲಾವಿದರ ಪಾತ್ರ ಹಿರಿದಾದದ್ದು. ಜೇಡಿ ಮಣ್ಣನ್ನು ಬಳಸಿ ಮಣ್ಣನ್ನು ಹದಗೊಳಿಸಿ ಆಕಾರ ನೀಡಿ ಪರಿಸರ ಸ್ನೇಹಿ ಗಣೇಶ ವಿಗ್ರಹ, ಕೈಯಿಂದಲೇ ಗಣೇಶನ ಮುಖ, ಕಿರೀಟ ಹಾಗೂ ಆಭರಣಗಳ ಸೂಕ್ಷ್ಮ ವಿನ್ಯಾಸಗಳನ್ನು ಬಿಡಿಸುವುದು, ಬಣ್ಣ ಹಚ್ಚುವುದು, ಮೂರ್ತಿ ಸಂಪೂರ್ಣ ಒಣಗಿದ ಬಳಿಕ ನೈಸರ್ಗಿಕ ಮತ್ತು ಪರಿಸರಕ್ಕೆ ಹಾನಿಯಾಗದ ಬಣ್ಣಗಳನ್ನು ಕಲಾವಿದರು ಬಳಸುತ್ತಾರೆ ನೋಡ್ರಿ. ಪರಿಸರ ಸ್ನೇಹಿ ಗಣೇಶನ ಮೂರ್ತಿಯನ್ನು ತಯಾರಿಸುವ ಕಲಾವಿದರಿಗೆ ಸರ್ಕಾರದಿಂದ ಆ ಒಂದು ಕಲಾಕಾರರಿಗೆ ನೆರವು, ಆರ್ಥಿಕ ಸಹಾಯಧನ, ಉಚಿತ ಮಣ್ಣು, ಅನುದಾನಿತ ಮಳಿಗೆಗಳು ಹಾಗೂ ಸಾಲ ಸೌಲಭ್ಯಗಳು ತುರ್ತು ಅಗತ್ಯವಿದೆ. ಮಣ್ಣಿನ ಪ್ರತಿಯೊಂದು ಮೂರ್ತಿಗೆ ನಿಗದಿತ ಸಹಾಯಧನ ಘೋಷಿಸಬೇಕು. ಗುಣಮಟ್ಟದ ಮಣ್ಣು ಮತ್ತು ಬಣ್ಣಗಳನ್ನು ರಿಯಾಯಿತಿ ಅಥವಾ ಉಚಿತವಾಗಿ ನೀಡಬೇಕು. ಮೂರ್ತಿಗಳನ್ನು ಮಾರಾಟ ಮಾಡಲು ತಾತ್ಕಾಲಿಕ ಮಳಿಗೆಗಳನ್ನು ಉಚಿತವಾಗಿ
ಕಲ್ಪಿಸಬೇಕು. ಇಂತಹ ಕಲಾಕಾರರಿಗೆ ಬಡ್ಡಿ ರಹಿತ ಸಾಲ, ಕರಕುಶಲ ಕಲಾವಿದರಿಗೆ ಸುಲಭವಾಗಿ ಸಾಲ ಕೂಡ ಸಿಗಬೇಕು. ಗೋವಾ ರಾಜ್ಯದಲ್ಲಿ ಮಣ್ಣಿನ ಮೂರ್ತಿಗೆ ಪ್ರೋತ್ಸಾಹಧನ ಈಗಾಗಲೇ ನೀಡುತ್ತಿದ್ದು, ಪಿಒಪಿ ಗಣೇಶ್ ತಯಾರಿಸಬೇಡಿ ಎನ್ನುವ ಎಚ್ಚರಿಕೆ ಕೂಡ ಸರ್ಕಾರ ಕೊಟ್ಟಿದೆ. ಇಲ್ಲೂ ಕೂಡ ಕರ್ನಾಟಕದಲ್ಲಿ ಇಂಥ ಯೋಜನೆಗಳು ಬರಲಿ ಎಂದು ಈ ಕನ್ನಡಿಗರ ಆದರೂ ಮಾಲೀಕರ ಒಂದು ಆಶಯವಾಗಿದೆ. ಗಣೇಶ್ ಚತುರ್ಥಿಯ ಸನ್ನಿಹಿತದಲ್ಲಿ ಗೋವಾ ಸರ್ಕಾರ ಮಣ್ಣಿನ ಮೂರ್ತಿ ಕಲಾವಿದರಿಗೆ ಗರಿಷ್ಠ 50,000 ರೂಪಾಯಿ ಪ್ರೋತ್ಸಾಹಧನ ನೀಡಲು ಮುಂದಾಗಿದೆ. ಸಾಂಪ್ರದಾಯಿಕ ಮಣ್ಣಿನ ಗಣಪತಿ ಮೂರ್ತಿ ತಯಾರಿಕೆಯನ್ನು ಪ್ರೋತ್ಸಾಹಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ. ಇಲ್ಲಿಯೂ ಕೂಡ ಕರ್ನಾಟಕದಲ್ಲಿಯೂ ಮಣ್ಣಿನ ಮೂರ್ತಿ ತಯಾರಿಕೆಗೆ ಪ್ರೋತ್ಸಾಹ ನೀಡುವ ಅಗತ್ಯವಿದೆ ಎಂದು ಕಲಾಕಾರರು ಮಾಲೀಕರು ಹೇಳುತ್ತಿದ್ದಾರೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಕೊಣ್ಣೂರು. ಇದೇ ವೇಳೆ ಶ್ರೀ ಸುನೀಲ್ ಗಣೇಶ್ ಆರ್ಟ್ಸ್ ಮಾಲೀಕರಾದ ಸುನೀಲ್ ಜಾಡ್ಗೋಳ್ ಮಾತನಾಡಿದ್ರು. ಕೇಳಿ ಒಮ್ಮೆ. ಗಣಪತಿಗಳು, ಮಣ್ಣಿನ ಗಣಪತಿಗಳು ಈಗಾಗಲೇ ಆಲ್ರೆಡಿ ಬುಕ್ಕಿಂಗ್ದಲ್ಲಿ ಸ್ಟಾರ್ಟ್ ಆಗಿವೆ. ಆದ್ರೂ ಬುಕ್ಕಿಂಗ್ ಆದ್ರೂ ಆಲ್ಮೋಸ್ಟ್ ಈಗ ಬೆಂಗಳೂರಿಂದ ನಮ್ಮಲ್ಲಿ ಬೇಡಿಕೆ ಬಹಳ ಹೆಚ್ಚಿದ್ರೆ ಬೆಂಗಳೂರಿಗೆ ಬರದಿಂದ ಸಾಗುತ್ತಿದೆ ಗಣಪತಿಗಳು. ನಮ್ಮಲ್ಲಿ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಆಲ್ರೆಡಿ 3 ರಾಜ್ಯಗಳು ಕವರ್ ಆಗ್ತವೆ. ಆದರೆ ಸ್ವಲ್ಪ ಕೊಪ್ಪಳ ಜಿಲ್ಲೆ, ಗಂಗಾವತಿ, ಬೀದರು, ಗುಲ್ಬರ್ಗ ಈ ಡಿಸ್ಟಿಕ್ದಲ್ಲಿ ಸ್ವಲ್ಪ ಬರಗಾಲ ಇದ್ದ ಕಾರಣ ಅಲ್ಲಿ ಈ ಕಡೆ ಸ್ವಲ್ಪ ಕಸ್ಟಮರ್ಗಳು ಬಂದು ನಮ್ಮಲ್ಲಿ ಮಳೆ ಇಲ್ಲ, ಹಿಂಗಾಗಿ ಸ್ವಲ್ಪ ಅಲ್ಲಿಂದ ಸ್ವಲ್ಪ ನಮಗೆ ಇದಾಗುತ್ತದೆ, ಬೇಡಿಕೆ ಬರ್ತಾ ಇಲ್ಲ. ಇತ್ತು ಮಲೆನಾಡಲ್ಲಿ ಎಷ್ಟು ಮಳೆ ಆಗಿದಿಲ್ಲ ಅವ್ರಿಂದ ಬೇಡಿಕೆ ಚೆನ್ನಾಗಿದೆ. ಆದರೆ ಸ್ವಲ್ಪ ಬರಗಾಲ ಇದ್ದಲ್ಲಿ ನಮ್ಮಲ್ಲಿ ಸ್ವಲ್ಪ ಬೇಡಿಕೆ ಕಡಿಮೆ ಆಗಿದೆ. ಈಗ ಕೊಣ್ಣೂರು ಅಂದ್ರ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗೆ ಫೇಮಸ್. ಅದಕ್ಕೆ ತಾವೇನು ಹೇಳ್ತೀರಿ? ಈ ಕೊಣ್ಣೂರು ಅಂದ್ರೆ ರೀ 100% ಮಣ್ಣಿನಿಂದ ತಯಾರಾದ ಗಣಪತಿ. ಇದರಲ್ಲಿ ಯಾವುದೇ ತರಹದ POP ಯಾವುದೇ ತರ ಮಿಕ್ಸ್ ಇರುವುದಿಲ್ಲ. ಕಲರ್ನಲ್ಲಿ ಯಾವುದೇ ಕಲಬೆರಕೆಯಾದ ಕಲರ್ದಲ್ಲಿ ಯಾವುದೂ ಇರೋದಿಲ್ಲ. ಎಲ್ಲ ಇಕೋ ಫ್ರೆಂಡ್ಲಿ, ವಾಟರ್ ಪೇಂಟದಲ್ಲೇ ಇರ್ತೈತಿ ಪೇಂಟ್ ಎಲ್ಲ. ಹಿಂಗಾಗಿ ಯಾವುದೇ ಪರಿಸರಕ್ಕೆ ಯಾವುದೇ ತರಹದ ಹಾನಿ ಇರುವುದಿಲ್ಲ. ಈ ನೀವು 12 ತಿಂಗಳು ಈ ಪರಿಸರ ಸ್ನೇಹಿ ಗಣಪತಿ ತಯಾರಿಕೆ ಮಾಡ್ತೀರಿ? 12 ತಿಂಗಳು ಪರಿಸರ ಸ್ನೇಹಿ. ನಮ್ಮಲ್ಲಿ ಒಂದು 40ರಿಂದ 50 ಜನ ಕೆಲಸಗಾರರಿದ್ದಾರೆ. 12 ತಿಂಗಳು ಯಾವುದೇ ತರಹದ ಸೂಟಿ ಇರುವುದಿಲ್ಲ. ಅವರ ಸೂಟಿ ಮಾಡಿದ್ರೆ ಸೂಟಿ ಇಲ್ಲ, 12 ತಿಂಗಳು ನಾವು ಈ ಗಣಪತಿ ವರ್ಕ್ ಮಾಡ್ತೇವೆ. ಇಲ್ಲಿಂದ ಎಲ್ಲೆಲ್ಲಿ ಕಳಿಸ್ಕೊಡ್ತೀರಿ? ಇಲ್ಲಿಂದ ಕರ್ನಾಟಕ ನಮ್ಮದು ಫುಲ್ ಕರ್ನಾಟಕ, ಗೋವಾ ರಾಜ್ಯ, ಮಹಾರಾಷ್ಟ್ರ ಅಲ್ಲಿ ಬೇಡಿಕೆ ಇದೆ. ಈ ಸಲ ಒಂದ್ ಸ್ವಲ್ಪ ಬರಗಾಲ ಪರಿಸ್ಥಿತಿ ಎದುರಾಗೈತಿ. ಅದಕ್ಕೆ ಏನಾದ್ರು ನಿಮ್ಮ ವ್ಯಾಪಾರಕ್ಕೆ ಹೊಡೆತ ಕೂದೈತಿ? ಬರಗಾಲ ಅಂದ್ರೆ ಒಂದು ಇಲ್ಲೆಲ್ಲಿ ಬರಗಾಲ ಇದೆಯಲ್ಲ ಆ ಜಿಲ್ಲೆಗಳಿಂದ ಸ್ವಲ್ಪ ನಮಗೆ ಬೇಡಿಕೆ ಕಡಿಮೆ ಇದೆ. ಎಲ್ಲೆಲ್ಲಿ ಮಳೆ ಆಗಿದೆಯಲ್ಲ ಅಲ್ಲಿಂದ ಕಸ್ಟಮರ್ ಬಂದೇ ಬರ್ತಿದ್ದಾರೆ. ಈಗ ನೀವು ಪರಿಸರ ಸ್ನೇಹಿ ಗಣಪತಿಗಳನ್ನ ತಯಾರಿಕೆ ಮಾಡ್ತಾ ಇದ್ದೀರಿ. ಈ ನಿಟ್ಟು ಸರ್ಕಾರದವರು ಇದಕ್ಕೆ ನಿಮ್ಮ ಸಹಾಯ ಹಸ್ತ ಬೇಕಂತ ನೀವು ಕೇಳ್ತೀರಿ? ಸರ್ಕಾರದಿಂದ ನಮ್ಮಲ್ಲಿ ಅವರ ಯಾವುದೇ ತರಹದ ನಮ್ಮಲ್ಲಿ ಫ್ಲಡ್ ಬಂದಾಗ ಯಾವುದೂ ನಮಗೆ ಸರ್ಕಾರದಿಂದ ಯಾವುದೇ ನಮಗೆ ಪ್ರೋತ್ಸಾಹ ಸಿಕ್ಕಿಲ್ಲ. ಇನ್ನು ಸರ್ಕಾರದಿಂದ ನಮ್ಗೆ ಕೇಳುವಷ್ಟು ಏನಿದೆ. ಅಲ್ಲ, ನೀವು ಬೇಕಂತೀರಿ, ಸಹಾಯಧನ ಬೇಕಂತ ಬೇಕಾಗ್ತೈತ್ರಿ. ಆದ್ರೆ ಸರ್ಕಾರ ಯಾವುದೇ ಇದಕ್ಕೂ ನಮ್ಗೆ ಸ್ಪಂದಿಸಿರಲ್ಲ. ಯಾಕಂದ್ರೆ ನಿಮ್ದಾದಂತ ನೀವೆಲ್ಲ ಇದನ್ನ ಖರ್ಚು ನೋಡ್ಬೇಕಾದ್ರೆ ಎಲ್ಲ ಮೈ ಮೇಲೆ ಬರುವಂತ ಸಾಧ್ಯತೆಗಳು ಬಹಳ ಅದಾವು. ಏನೋ ಈಗ ಫ್ಲಡ್ ಯಾರು ಬತ್ತಂದ್ರೆ ನಮಗೆಲ್ಲ ಇದು ಮೈ ಮೇಲಲ್ಲ. ಈಗ 19ರದಾಗ ಫ್ಲಡ್ ಬಂದಿತ್ತು, ಅವಾಗ ಮತ್ತೆ ನಮಗೆ ಮನಾರ ಒಂದು 4 ರಿಂದ 5 ಲಕ್ಷ ರೂಪಾಯಿ ನುಕ್ಸಾನ ಆತ್ರಿ. ಅದು ಸರ್ಕಾರದಿಂದ ಬರೀ 10,000 ಹೆಂಗೆ ಬರ್ತದೆ. ಈಗ ಏನ್ ಹೇಳ್ತೀರಿ? ಸರ್ಕಾರಕ್ಕೆ ಆಗ್ರಹ ಮಾಡ್ತೀರಿ? ಸರ್ಕಾರದಿಂದ ನಮ್ಗೆ ಏನಾರ ಅನುಕೂಲ ಮಾಡಿಕೊಡತ್ತೆ ನಾವು ಸರ್ಕಾರಕ್ಕೆ ಬೇಡಿಕೆ ಇಡ್ತೇವೆ. ತಮ್ಮ ಹೆಸರು? ಸುನೀಲ್ ರಾಮಪ್ಪ ಜಾಡಗಳು. ನಮ್ದು ಸುನೀಲ್ ಗಣೇಶ್ ಆರ್ಟ್ಸ್, ಕೊಣ್ಣೂರು. ಇಲ್ಲೇ ಕೆಲಸ ಮಾಡ್ತೀನಿ. ನಾವು ಇಲ್ಲೇ ಮಾಡ್ತೇವೆ ಕೆಲಸ. ಹೌದಾ? ಹೌದು. ವರ್ಷದಾಗ 12 ತಿಂಗಳು ಇಲ್ಲೇ ಕೆಲಸ ಮಾಡಿ 12 ತಿಂಗಳು ಕಂಟಿನ್ಯೂ ಚಾಲು ಇರ್ತೈತ್ರಿ. ಹೆಂಗ ಅನಿಸ್ತೈತಿ ನಿನಗೆ? ನಮ್ಗೆ ಆರಾಮ್ ಅನಿಸ್ತೈತ್ರಿ. ಆರಾಮ್ ಅನಿಸ್ತೈತಿ. ಮತ್ತೇನ್ ಅನಿಸ್ತೈತಿ ಗಣಪತಿ ತಯಾರಿಕೆ? ಏನ್ ನಾವು ಡೈಲಿ ಗಣಪತಿ ಮಾಡ್ತೇವ್ರಿ, ಡೈಲಿ ಒತ್ತುತ್ತೇವ್ರಿ, ಎಲೆಕ್ಟ್ರಿಕ್ ಹಾಕೋದು ಮಾಡೋದು, ಬಣ್ಣ ಬಿಡೋದು ರೀ, ಇದನ್ನೆಲ್ಲ ವರ್ಕ್ ಮಾಡ್ತೇವೆ ಸರ್. ಇಲ್ಲಿಂದ ಎಲ್ಲೆಲ್ಲಿ ಗಿರಾಕಿಗಳು ಬರ್ತಾವ ತಗೊಳಕ? ಹುಬ್ಳಿ, ಬೆಂಗಳೂರು, ಮೈಸೂರು ಈ ಕಡೆ ಎಲ್ಲ ಸುತ್ತಮುತ್ತ ಹಳ್ಳಿ ಕಡೆ ಎಲ್ಲ ಜಿಲ್ಲೆಗಳು ಎಲ್ಲ ಬರ್ತಾವ್ರಿ ಸರ್. ತಾಲೂಕುದಾರು ಬರ್ತಾರೆ ಸರ್. ಎಲ್ಲ ಗಣಪತಿ ಸೇಲ್ ಆಗ್ತಾವ ಸರ್. ಎಲ್ಲ ಮಣ್ಣಿನಿಂದ ತಯಾರು ಮಾಡ್ತಾರೆ? ಎಲ್ಲ ಮಣ್ಣಿನಿಂದ ತಯಾರು ಮಾಡ್ತಾರೆ ಸರ್. ಹೌದಾ? ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ಪರಿಸರ ಸ್ನೇಹಿ ಗಣಪತಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳ್ರಿ?
12 ತಿಂಗಳು ಈ ಪರಿಸರ ಗಣಪತಿಯನ್ನ ತಯಾರಿಕೆಯಲ್ಲಿ ತೊಡಗಿರುತ್ತಾರೆ ಇಲ್ಲಿ ಕಲಾಕಾರರು. ನಿತ್ಯ ಸಾವಿರಾರು ಗಣಪತಿ ಮೂರ್ತಿಗಳನ್ನು ತಯಾರಿಸಿ ಇಲ್ಲಿಂದಲೇ ಕರ್ನಾಟಕ ರಾಜ್ಯದ ತುಂಬೆಲ್ಲ ಈ ಕೊಣ್ಣೂರು ಗಣಪತಿ ಅಂದ್ರೆ ಫೇಮಸ್. ಈ ಕೊಣ್ಣೂರು ಗ್ರಾಮದಿಂದಲೇ ಇಲ್ಲಿಂದಲೇ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಹಾಗೂ ಇನ್ನಿತರ ರಾಜ್ಯಗಳಿಂದಲೇ ಈ ಕೊಣ್ಣೂರದಿಂದಲೇ ಇಲ್ಲಿಂದ ಗಣಪತಿಯನ್ನ ಕಳಿಸಿಕೊಡಲಾಗುತ್ತದೆ. ನಿತ್ಯ ನೂರಾರು ಜನರು ಇಲ್ಲಿ ಈ ಒಂದು ಕಲಾಕಾರರು ನಿತ್ಯ ಗಣಪತಿಯಲ್ಲಿ ತಯಾರಿಕೆಯಲ್ಲಿ ತೊಡಗಿರುತ್ತಾರೆ.